15 ವರ್ಷದ ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಲಾಗಿದೆ. ಗದಗ ಜಿಲ್ಲೆಯ ನರೇಗಲ್ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. 15 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರವನ್ನ ಮಾಡಲಾಗಿರುವಂತದ್ದು ಸಾಮೂಹಿಕ ಅತ್ಯಾಚಾರ. ಅಪ್ರಾಪ್ತ ಬಾಲಕಿಯನ್ನ ಕರೆದೊಯ್ದು ಅತ್ಯಾಚಾರ ಮಾಡಿದ್ದಾರೆ ಕಾರ್ಮಿಕರು. ಹದಿನೈದು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರವನ್ನ ಮಾಡಿರುವಂತದ್ದು ಗದಗ ಜಿಲ್ಲೆ ನರೇಗಲ್ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ಅಪ್ರಾಪ್ತ ಬಾಲಕಿಯನ್ನ ಎಳೆದೊಯ್ದು ಅತ್ಯಾಚಾರ ಎಸಗಿದ್ದಾರೆ ಕಾಮುಕರು. ಅತ್ಯಾಚಾರ ಮಾಡಿದಂತಹ ವಿಡಿಯೋವನ್ನ ಕೂಡ ಮಾಡಿಕೊಂಡಿದ್ದಾರೆ. ಈ ಒಂದು ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ವಿಡಿಯೋ ಮಾಡಿ ಕಾಮುಕರಿಂದ ವಿಕೃತಿ ಮೆರೆಯಲಾಗಿದೆ. ನರೇಗಲ್ ಪೊಲೀಸ್ ಠಾಣೆಯಲ್ಲಿ ಬಗ್ಗೆ ದೂರು ದಾಖಲಾಗಿದ್ದು ಆರೋಪಿ ಸುಲೇಮಾನ್ ವಿಡಿಯೋವನ್ನ ಮಾಡಿರುವಂತದ್ದು. ಸದ್ಯದ ಮಟ್ಟಿಗೆ ಈಗಾಗಲೇ ಆರೋಪಿಗಳನ್ನ ಬಂಧಿಸಲಾಗಿದೆ. ಸುಲೇಮಾನ್ ವಿಡಿಯೋವನ್ನ ಮಾಡಿಕೊಂಡಿದ್ದು ಅಲ್ತಾಫ್ ಎನ್ನುವಂತನನ್ನ ಬಂಧನ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಗದಗ ಪ್ರತಿನಿಧಿ ಪ್ರವೀಣ್ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, 15 ವರ್ಷದ ಬಾಲಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಲಾಗಿದೆ ಅನ್ನುವಂತ ವಿಚಾರ ತಿಳಿದು ಬರ್ತಾ ಇದೆ. ತಡವಾಗಿ ಬೆಳಕಿಗೆ ಬಂದಿದೆ ಘಟನೆ ಅಂತ ಹೇಳಲಾಗ್ತಾ ಇದೆ. ಯಾವಾಗ ನಡೀತು, ಎಷ್ಟು ಜನ ಆರೋಪಿಗಳಿದ್ರು, ಆರೋಪಿಗಳನ್ನ ಪೊಲೀಸರು ಎಲ್ಲರನ್ನೂ ಕೂಡ ಸೆರೆ ಹಿಡಿದಿದ್ದಾರಾ, ಏನು ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಎಸ್ ರೂಪಾ, ಏನಂತಂದ್ರೆ ಈ ಒಂದು ಘಟನೆ ಡಿಸೆಂಬರ್ ತಿಂಗಳಲ್ಲಿ ನಡೆದಂತ ಈ ಒಂದು ಹಳೆಯ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪಾಲಕರಿಗೆ ಈ ವಿಷಯ ಗೊತ್ತಾದ ತಕ್ಷಣ ಏನು ಸ್ಥಳೀಯ ಠಾಣೆ ನೆರೆಗಲಿಗೆ ಒಂದು ಕಂಪ್ಲೇಂಟ್ ಅನ್ನ ಮಾಡ್ತಾರೆ. ಕಂಪ್ಲೇಂಟ್ ಅನ್ನ ಕೊಟ್ಟಾದ್ಮೇಲೆ ಎಚ್ಚೆತ್ತುಕೊಂಡಂತ ಪೊಲೀಸರು ತಕ್ಷಣ ಒಂದು ಈಗ ಇಬ್ಬರು ಆರೋಪಿಯನ್ನ ಏನು ಬಂಧಿಸಿದ್ದಾರೆ ಅಂತಾನೆ ಹೇಳ್ಬೋದು ರೂಪಾ. ಇನ್ನು ಹೆಚ್ಚಿನ ಒಂದು ತನಿಖೆ ಮುಖಾಂತರ ಮುಂದಿನ ಒಂದು ತನಿಖೆ ವಿಷಯ ತಿಳಿದು ಬರಬೇಕಾಗಿದೆ ರೂಪಾ. ಬಾಲಕಿಯ ಸ್ಥಿತಿ ಹೇಗಿದೆ? ಆಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗಿತ್ತ? ಈಗ ಎಲ್ಲಿದ್ದಾಳೆ? ಏನು ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದೆಯಾ? ಎಸ್ ರೂಪಾ, ಏನಂತಂದ್ರೆ ಈಗ ಬಲ್ಲ ಮೂಲಗಳ ಪ್ರಕಾರ ಸದ್ಯ ಬಾಲಕಿ ಪೋಷಕರ ಒಂದು ಇದರಲ್ಲಿ ಪೋಷಕರ ಜೊತೆ ಇದ್ದು ಏನು ವೈದ್ಯಕೀಯ ತಪಾಸಣೆ ಎಲ್ಲ ಮುಗಿದ ನಂತರ ಪೋಷಕರ ಬಳಿಯ ಒಂದು ಈಗ ಸದ್ಯ ವಾಸವಾಗಿದ್ದ ಅಂತಾನೆ ಹೇಳ್ಬೋದು ರೂಪಾ. ಅಕ್ಕಪಕ್ಕದ ರಾಜ್ಯದಲ್ಲಿ ಅತ್ಯಾಚಾರ ಪ್ರಕರಣಗಳ ಬಗ್ಗೆ ನಾವು ಸುದ್ದಿ ಕೇಳ್ತಾ ಇದ್ವಿ, ಸಾಮೂಹಿಕ ಅತ್ಯಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ನಮ್ಮ ರಾಜ್ಯದಲ್ಲೇ ಇಂತಹ ಘಟನೆಗಳು ಮರುಕಳಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯನ್ನ ಪ್ರಶ್ನೆ ಮಾಡುವಂತಹ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಎಸ್ ರೂಪಾಯಿ, ಯಾಕಂತಂದ್ರೆ ಇಂಥ ಒಂದು ಘಟನೆ, ಅದು ಈ ಒಂದು ಘಟನೆ ಡಿಸೆಂಬರ್ ತಿಂಗಳಲ್ಲೇ ನಡೆದಿದ್ರು ತಡವಾಗಿ ಬೆಳಕಿಗೆ ಬಂದಿದ್ದು ಇದೊಂದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಂದು ಚಿಕ್ಕ ಒಂದು 15 ವರ್ಷ ಅಪ್ರಾಪ್ತ ಮೇಲೆ ಈ ರೀತಿ ಒಂದು ಘಟನೆ ನಡೆದಿದೆ ಅಂತ ನಿಜವಾಗ್ಲೂ ಈ ಒಂದು ಗದಗ ಏನು ಪೊಲೀಸ್ ಇಲಾಖೆಗೆ ಒಂದು ಕಪ್ಪು ಕಳಂಕ ಅಂತಾನೆ ಹೇಳ್ಬೋದು ರೂಪಾ. ಎಸ್ ಪ್ರವೀಣ್, ಮತ್ತೊಂದೇನಪ್ಪಾ ಅಂತಂದ್ರೆ ಸದ್ಯದ ಮಟ್ಟಿಗೆ ಈಗ ಇಬ್ಬರನ್ನ ಮಾತ್ರ ಅರೆಸ್ಟ್ ಮಾಡಲಾಗಿದೆಯಾ ಅಥವಾ ಇನ್ನು ಎಷ್ಟು ಜನ ಭಾಗಿಯಾದ್ರು ಈ ಒಂದು ವಿಕೃತಿಯಲ್ಲಿ? ಎಸ್ ರೂಪಾ, ಏನಂತಂದ್ರೆ ಸದ್ಯ ಬಲಮೂಲದ ಪ್ರಕಾರ ಈ ಒಂದು ಏನು ಈ ಒಂದು ಕೇಸ್ನಲ್ಲಿ ಸದ್ಯ ಇಬ್ಬರ ಹೆಸರು ಕೇಳಿ ಬಂದಿದ್ದು. ಇನ್ನೇನು ಪೊಲೀಸ್ ತನಿಖೆಯ ಮುಖಾಂತರ ಅನೇಕ ಸತ್ಯ ಹಾಗೂ ಸತ್ಯಾಂಶ ಹೊರಬರಲಿದೆ ರೂಪಾ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರವೀಣ್.